ನ್ಯೂ ಹೋಪ್ ಟಿವಿಯ ಎಲ್ಲ ವೀಕ್ಷಕರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ನಿರೀಕ್ಷೆಯ ವಾಕ್ಯ ಎಂಬ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆರ್ಥಿಕ ಸ್ವಾಗತ. ಬನ್ನಿರಿ, ಈ ದಿನ ದೇವರು ನಮಗಾಗಿ ಇಟ್ಟಿರುವ ನಿರೀಕ್ಷೆಯ ವಾಕ್ಯವನ್ನು ಧ್ಯಾನಿಸೋಣ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ನಂಬಲು ಧೈರ್ಯ ಮಾಡಿ. ಅದಕ್ಕೆ ಆಧಾರವಾಗಿ ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೆಯ ವಚನ. ಯೇಸು ಅವನಿಗೆ, ನಿನ್ನ ಕೈಯಲ್ಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ, ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು. ಈ ವಾಕ್ಯವನ್ನು ಯೇಸು ಸ್ವಾಮಿ, ಒಬ್ಬ ತಂದೆ ತನ್ನ ಮಗನಿಗಾಗಿ ಒಂದು ಬಿಡುಗಡೆಗಾಗಿ ಕೇಳಿಕೊಂಡು ಬಂದಾಗ ಆ ತಂದೆಯ ಪರಿಸ್ಥಿತಿ ಬಹಳ ಕಷ್ಟಕರವಾಗಿತ್ತು. ಅವನ ಮಗನು ಆಗಾಗ ಮೂರ್ಛೆ ಬರುತ್ತಾ ಇತ್ತು, ಬಿದ್ದು ಒದ್ದಾಡುತ್ತಾ ಇದ್ದ, ದುರಾತ್ಮ ಅವನನ್ನು ಕಾಡಿಸುತ್ತಾ ಇತ್ತು. ಆದರೆ ಅವನು ಶಿಷ್ಯರ ಬಳಿಗೆ ಕರ್ಕೊಂಡು ಬಂದ, ಶಿಷ್ಯರ ಕೈಯಿಂದ ಏನೂ ಆಗಲಿಲ್ಲ. ತಿರುಗಿ ಯೇಸುವಿನ ಬಳಿಗೆ ಬಂದಾಗ ಅವನು ಒಂದು ಮಾತು ಹೇಳ್ತಾನೆ, ಯೇಸು ಸ್ವಾಮಿ, ನಿಮ್ಮಿಂದ ಆಗುವುದಾದರೆ. ಹಾಗೆ ಯೇಸು ಸ್ವಾಮಿ ಕೋಪಗೊಂಡು ಹೇಳ್ತಾರೆ, ನಂಬುವವನಿಗೆ ಎಲ್ಲ ಸಾಧ್ಯ. ನೋಡ್ರಿ, ಈ ವಾಕ್ಯದ ಅರ್ಥ, ನಾವು ಬಯಸಿದ ಪ್ರತಿಯೊಂದು ವಿಷಯಕ್ಕೂ ತಕ್ಷಣ ನಡೀತದೆ ಎಂಬುದಾಗಿ ಅಲ್ಲ. ದೇವರ ಶಕ್ತಿ ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡಬಲ್ಲದು ಎಂದು ನಂಬುವುದೇ ಇದರ ಅರ್ಥವಾಗಿದೆ. ಪರಿಸ್ಥಿತಿ ಕೆಟ್ಟದ್ದಾಗಿದ್ದರೂ, ದಾರಿ ಕಾಣದಿದ್ದರೂ, ನಮ್ಮ ಪ್ರಾರ್ಥನೆಗೆ ಉತ್ತರ ತಡವಾದರೂ ನಾವು ದೇವರ ಮೇಲೆ ನಂಬಿಕೆ ಇಡಬೇಕು. ನಂಬಿಕೆ ಅಂದರೆ ಸಮಸ್ಯೆಯನ್ನು ನಿರಾಕರಿಸುವುದು ಅಲ್ಲ, ಸಮಸ್ಯೆಗಿಂತ ದೇವರು ದೊಡ್ಡವರು ಎಂದು ಒಪ್ಪಿಕೊಳ್ಳುವಂಥದ್ದು. ನನ್ನಿಂದ ಸಾಧ್ಯವಿಲ್ಲ, ಆದರೆ ದೇವರಿಂದ ಎಲ್ಲವೂ ಸಾಧ್ಯ ಅಂತ ಹೇಳುವುದೇ ನಂಬಿಕೆ. ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಮಾಡುತ್ತೇವೆ, ಅನೇಕ ವಿಷಯಗಳಿಗಾಗಿ ಕಾಯುತ್ತೇವೆ, ದೇವರು ಮಾರ್ಗ ತೆರೆಯುವರು ಎಂಬುದಾಗಿ ನಾವು ನಂಬುತ್ತೇವೆ. ಕೆಲವೊಮ್ಮೆ ಜೀವನದಲ್ಲಿ ನಾವು ನೆನೆಸದ ಘಟನೆಗಳು ನಡೆಯುವಾಗ ನಾವು ಯಾರನ್ನೋ ನಂಬಿರುತ್ತೇವೆ. ಆ ನಂಬಿದ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋದಾಗ, ಯಾವುದೋ ಒಂದು ಅವಕಾಶಕ್ಕಾಗಿ ಕಾಯುತ್ತಿರುತ್ತೇವೆ. ಅವಕಾಶ ತಪ್ಪಿ ಹೋಗುವಾಗ ವೈದ್ಯರ ವರದಿ ನಮಗೆ ಬಹಳ ಒಂದು ನೋವನ್ನು ಕೊಟ್ಟಿದೆ. ಏಕೆಂದರೆ ನೀನು ಸ್ತೋತ್ರ, ಇನ್ನು ನಿಮ್ಮ ಆರೋಗ್ಯ ಸುಧಾರಿಸುವುದಿಲ್ಲ ಎಂಬುದಾಗಿ ಹೇಳಿದ್ದಾರೆ. ಈ ಎಲ್ಲ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಬರುವಾಗ ಆ ಸಮಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹುಟ್ಟಿಕೊಳ್ಳುತ್ತದೆ, ಕರ್ತನೇ, ನನ್ನ ಜೀವಿತದಲ್ಲಿ ಏನು ಆಗುತ್ತಾ ಇದೆ? ನಾನು ಪ್ರಾರ್ಥಿಸಿದೆ, ನಂಬಿದೆ, ನಿಮ್ಮ ಮೇಲೆ ಭರವಸೆ ಇಟ್ಟೆ, ಆದರೂ ಕೂಡ ಯಾಕೆ ಹೀಗೆ ನಡೆಯುತ್ತಾ ಇದೆ? ಇದಲ್ರಿ ನಂಬಿಕೆ. ಏನೇ ನಡೆದ್ರು ನನ್ನ ದೇವರು ಅದರ ಮಧ್ಯದಲ್ಲಿ ಒಂದು ಮಹಿಮೆಯನ್ನು, ಒಂದು ಅದ್ಭುತವನ್ನು ಕಾಣುವಂತೆ ಮಾಡುತ್ತಾರೆ. ನನಗೆ ಮುಚ್ಚಲ್ಪಟ್ಟ ಬಾಗಿಲುಗಳನ್ನು ನನ್ನ ದೇವರು ತೆರೆಯುತ್ತಾರೆ. ನಾನು ಕಳಕೊಂಡದ್ದನ್ನು ದೇವರು ನನಗೆ ತಿರುಗಿ ಕೊಡುತ್ತಾರೆ. ನನ್ನ ಜೀವಿತದಲ್ಲಿ ದೇವರು ಏನೋ ಮಾಡಲಿಕ್ಕಿದ್ದಾರೆ ಎಂಬುದಾಗಿ ಕಡೆಯವರೆಗೂ ನಂಬುವುದು ಬಹಳ ಮುಖ್ಯ ರೀ. ತೋಮನ ಜೀವಿತದಲ್ಲಿ ಅವನು ಯೇಸುವಿನೊಂದಿಗೆ 3.5 ವರ್ಷಗಳ ಕಾಲ ಶಿಷ್ಯನಾಗಿ ಜೀವಿಸಿದವನು, ಕುರುಡರನ್ನು ಗುಣಪಡಿಸುವುದನ್ನು, ಅದ್ಭುತವನ್ನು, ಅತಿಶಯಗಳನ್ನು ಕಂಡವನು, ಸತ್ತವರು ಎದ್ದು ಬರುವುದನ್ನು ನೋಡಿದವನು. ಆದರೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮರಣ ಹೊಂದಿದಾಗ ತೋಮನ ಆ ನಂಬಿಕೆ ಸ್ತೋತ್ರ ಕುಸಿದೇ ಬಿಟ್ಟಿತು. ನೋಡ್ರಿ, ಅಯ್ಯೋ, 3.5 ವರ್ಷಗಳ ಕಾಲ ಯೇಸುವಿನೊಂದಿಗೆ ಇದ್ದೆವೆಂಬುದಾಗಿ ಎಲ್ಲ ಶಿಷ್ಯರು ಚಿಲ್ಲಾಪಿಲಿಯಾಗಿ ಚದುರಿಸಲ್ಪಟ್ಟಿರುವಾಗ ಯೇಸು ಸ್ವಾಮಿ ಮರಣ ಹೊಂದಿ ಪುನರುತ್ಥಾನ ಹೊಂದಿ ಶಿಷ್ಯರಿಗೆ ಕಾಣಿಸಿಕೊಂಡಾಗ ಅಲ್ಲಿ ತೋಮನ ಇರಲಿಲ್ಲ ರೀ. ತೋಮನ ಒಂದು ಮಾತು ಹೇಳ್ತಾನೆ, ಈ ಥರ ನಾವು ನೋಡಿದ್ವಪ್ಪ ಅಂತ ಅವನ ಜೊತೆ ಇದ್ದಂಥ ಎಲ್ಲ ಸ್ನೇಹಿತರು ಹೇಳಿದಾಗ ತೋಮ ಹೇಳ್ತಾನೆ, ನಾನು ಯೇಸುವಿನ ಗಾಯವನ್ನು ನೋಡದ ಹೊರತು, ಕೈಯನ್ನು ನೋಡದ ಹೊರತು ನಾನು ನಂಬುವುದಿಲ್ಲ.
ನೋಡ್ರಿ, ತಿರುಗಿ ಮತ್ತೆ ಯೇಸು ಸ್ವಾಮಿ ಭೇಟಿ ಕೊಟ್ಟಾಗ ಬೈಬಲ್ ಹೇಳ್ತದೆ, ಅವರು ಬಾಗಿಲು ಹಾಕಿಕೊಂಡು ಮುಚ್ಚಿಕೊಂಡಿದ್ರಂತೆ. ಆ ಮುಚ್ಚಿದ ಬಾಗಿಲ ಒಳಗಡೆ ಯೇಸು ಸ್ವಾಮಿ ಬಂದು ತಿರುಗಿ ಅವರಿಗೆ ಪ್ರತ್ಯಕ್ಷನಾದಾಗ ಫಸ್ಟ್ ಕರೆದದ್ದು ತೋಮನನ್ನ. ತೋಮನೇ, ನೀನು ಯಾಕೆ ಸಂದೇಹ ಪಟ್ಟೆ? ಇನ್ನು ಮೇಲೆ ಶಿಷ್ಯರ ಲಿಸ್ಟಲ್ಲಿ ನಿನಗೆ ಸ್ಥಾನ ಇಲ್ಲ ಎಂಬುದಾಗಿ ಹೇಳಲಿಲ್ಲ. ದೇವರು ಕೈ ತೋರಿಸಿ, ನೋಡೋ ತೋಮ, ಈ ಗಾಯಗಳನ್ನು ನೋಡು, ಕೈ ಇಟ್ಟು ನೋಡಪ್ಪ ಅಂತ ಹೇಳಿ, ನೋಡಿ ನಂಬುವವರಿಗಿಂತ ನೋಡದೇ ನಂಬುವವರು ಬಹಳ ಶ್ರೇಷ್ಠರು ಎಂಬುದಾಗಿ ದೇವರು ಹೇಳಿದರು. ಪ್ರೀತಿಯುಳ್ಳ ದೇವ ಜನರೇ, ಅದೇ ತೋಮ ತರುವಾಯ ಭಾರತಕ್ಕೆ ಬಂದ ರಕ್ತ ಸಾಕ್ಷಿಯಾಗಿ ನಮ್ಮ ಭಾರತದಲ್ಲಿ ಸುವಾರ್ತೆ ಬರುವುದಕ್ಕೆ ತೋಮನೇ ಕಾರಣ. ನೋಡ್ರಿ, ಯೇಸು ಸ್ವಾಮಿ ಆ ಮುಚ್ಚಿದ ಬಾಗಿಲಿನೊಳಗೆ ಬಂದರಂತೆ. ಅದೇ ಥರ ನಮ್ಮ ಕೆಲವು ಸಾರಿ ಅಪನಂಬಿಕೆಯ ಬಾಗಿಲು ಮುಚ್ಚಲ್ಪಟ್ಟಿದೆ, ಏನು ನಡೀತಾ ಇದೆ ಅಂತ ಗೊತ್ತಿಲ್ಲ. ಆದರೆ ದೇವರು ನಮ್ಮ ಜೀವಿತದಲ್ಲಿ ಬರುತ್ತಾರೆ. ವೈದ್ಯರು ನಡೆಯುವುದಿಲ್ಲ, ಆಗುವುದಿಲ್ಲ ಎಂಬುದಾಗಿ ಹೇಳುವಾಗ ದೇವರು ಹೇಳ್ತಾರೆ, ಆಗುತ್ತೆ, ನಾ ಸೌಖ್ಯ ಕೊಡ್ತೇನೆ. ಹೊಸತ್ರ ನಿಮಗೆ ನಂಬಲು ಕಷ್ಟವಿದ್ದರೂ ಕೂಡ ದೇವರು ನಿಮ್ಮ ನಂಬಿಕೆಯನ್ನು ಮತ್ತೆ ತಟ್ಟಿ ಎಬ್ಬಿಸಬಲ್ಲರು. ನೋಡ್ರಿ, ನಮ್ಮ ಜೀವಿತದಲ್ಲಿ ದೇವರು ನಂಬಿಕೆಯನ್ನು ಎದುರು ನೋಡುತ್ತಿದ್ದಾರೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನಂಬುವವನಿಗೆ ಎಲ್ಲವೂ ಸಾಧ್ಯ. ನಿಮ್ಮ ಪರಿಸ್ಥಿತಿಗಳು, ನಿಮ್ಮ ಸ್ಥಿತಿಗತಿಗಳು ಹೇಗೇ ಇದ್ದರೂ, ಹೊಸತ್ರ ಯಾವುದೇ ಇದ್ದರೂ ದೇವರನ್ನು ನಂಬಿರಿ, ದೇವರನ್ನು ನಂಬಿರಿ. ದೇವರೇ, ನೀನು ನನಗೋಸ್ಕರ ಒಂದು ಒಳ್ಳೆಯದನ್ನು ಮಾಡಲಿಕ್ಕಿದ್ದೀರಾ. ನಿಮ್ಮ ಜೀವಿತದಲ್ಲಿ ಅನೇಕ ಪ್ರಶ್ನೆಗಳಿರಬಹುದು, ನೋವುಗಳಿರಬಹುದು, ಬಾಗಿಲುಗಳು ಮುಚ್ಚಲ್ಪಟ್ಟಿರಬಹುದು. ಆದರೆ ಒಂದನ್ನು ಮಾತ್ರ ನೆನಪಿಟ್ಟುಕೊಳ್ಳ್ರಿ, ದೇವರೇ, ನಾನು ನಿನ್ನ ನಂಬ್ತೇನೆ, ನನಗೊಂದು ಅದ್ಭುತ ಮಾಡಿರಿ. ನಾನು ನಿನ್ನ ನಂಬ್ತೇನೆ, ಒಂದು ಬಾಗಿಲನ್ನು ತೆರೆಯಿರಿ. ನಾನು ನಿನ್ನ ನಂಬ್ತೇನೆ, ಒಂದು ಅತಿಶಯವನ್ನು ಮಾಡಿರಿ ಎಂಬುದಾಗಿ ಹೇಳ್ರಿ. ನಿಶ್ಚಯವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುತ್ತಾರೆ. ಹಾಗಾದರೆ ಈ ದಿವಸ ಹೇಳೋಣ, ದೇವರೇ, ನಾನು ನಿನ್ನ ನಂಬ್ತೇನೆ, ನನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡ್ರಿ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀವು ಒಳ್ಳೆ ದೇವರಪ್ಪ. ನಂಬುವವನಿಗೆ ಎಲ್ಲ ಸಾಧ್ಯ ಎಂಬುದಾಗಿ ಹೇಳಿದ್ದೀರಾ. ಅನೇಕ ಸಾರಿ ನಮ್ಮ ಅಪನಂಬಿಕೆಯಿಂದ ದೇವರೇ ನಾವು ಆಶೀರ್ವಾದವನ್ನು ಕಳ್ಕೊಂಡಿದ್ದೇವೆ. ಸ್ತೋತ್ರ ದೇವರೇ. ಇವತ್ತು ದೇವರೇ, ಎಂಥ ಪರಿಸ್ಥಿತಿ ಇದ್ದರೂ ಇನ್ನು ಮುಂದೆ ಒಂದೊಂದು ದಿನವೂ ಸಹ ನಿಮ್ಮನ್ನೇ ನಂಬಿ ಜೀವಿಸ್ತೇವೆ. ದೇವರೇ, ನಾವು ನಿಮಗಾಗಿ ಬಾಳುತ್ತೇವೆ, ನಮಗೆ ಸಹಾಯ ಮಾಡಿರಿ. ಒಂದು ಅದ್ಭುತ ನಡೆಯಲಿ. ಈ ವಾಕ್ಯವನ್ನು ನೋಡುತ್ತಿರುವ ಒಬ್ಬೊಬ್ಬರ ಜೀವಿತದಲ್ಲಿ ನಂಬಿಕೆಯನ್ನು ಹುಟ್ಟಿಸ್ತೀರಿ. ನಂಬಿಕೆಯಲ್ಲಿ ನಿಂತು ಅತಿಶಯಗಳನ್ನು ಕಾಣುವಂತೆ ಸಹಾಯ ಮಾಡಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ದೇವರನ್ನ ನಂಬ್ರಿ, ಆತುಕೊಳ್ಳ್ರಿ. ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ದೇವರು ಮಹತ್ವ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡಲಿಕ್ಕಿದ್ದಾರೆ. ನಂಬುವವನು ದೇವರ ಮಹಿಮೆಯನ್ನು ಕಾಣುತ್ತಾನೆ. ದೇವರು ನಿಮ್ಮನ್ನು, ಕುಟುಂಬವನ್ನು ಆಶೀರ್ವದಿಸಲಿ.